ನನ್ನ ಭಾಷೆ ನನ್ನ ಧ್ವನಿ ಎಂದು ಹೇಳುತ್ತಾ ಎಲ್ಲರಿಗೂ ತುಂಬು ಹೃದಯದ ನಮಸ್ಕಾರಗಳು. ನಮ್ಮ ಇತಿಹಾಸವನ್ನು ಮೆಲುಕು ಹಾಕುವುದಾದರೆ ತನ್ನದೇ ಆದ ವೈಭವವನ್ನು ಸೃಷ್ಟಿಸಿದ ನಮ್ಮ ವಿಜಯನಗರ ಅಂದರೆ ಈಗಿನ ಹಂಪೆಯ ಬಗ್ಗೆ ತಿಳಿದುಕೊಳ್ಳೋಣವೇ? ವಿಜಯನಗರ ಸಾಮ್ರಾಜ್ಯವನ್ನು 13ನೇ ಶತಮಾನದಲ್ಲಿ ಅಂದರೆ 1336ರಲ್ಲಿ ಸಂಗಮ ವಂಶದವರಾದ ಹರಿಹರ ಮತ್ತು ಬುಕ್ಕ ಎಂಬ ಸಹೋದರರು ವಿದ್ಯಾರಣ್ಯ ಗುರುಗಳ ಸಹಾಯದಿಂದ ಸ್ಥಾಪಿಸಿದರು ಎಂದು ನಮ್ಮ ಇತಿಹಾಸ ಹೇಳುತ್ತದೆ. ಇದು ತುಂಗಭದ್ರಾ ನದಿಯ ದಕ್ಷಿಣ ದಡದಲ್ಲಿ ಸ್ಥಾಪನೆಗೊಳ್ಳುತ್ತದೆ. ಈ ಸಾಮ್ರಾಜ್ಯವನ್ನು 4 ಮನೆತನಗಳು ಆಳಿದವು. ಸಂಗಮ ಮನೆತನ, ಸಾಳುವ ಮನೆತನ, ತುಳುವ ಮನೆತನ ಮತ್ತು ಅರವೀರ ಮನೆತನ. ತುಳುವ ಮನೆತನದ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಬಹುಭಾಗವನ್ನು ಆಳಿ ಬಲಿಷ್ಠ ಸಾಮ್ರಾಜ್ಯವಾಗಿ ಬೆಳೆಯುತ್ತದೆ. ಮುಂದೆ ತಾಳಿಕೋಟೆ ಯುದ್ಧದಲ್ಲಿ ಸೋತು ಅವನತಿಗೆ ದಾರಿಯಾಗುತ್ತದೆ. ಮತ್ತು ಇನ್ನು ವಿಷಯಗಳನ್ನು ತಿಳಿಯಲು ನನ್ನ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.